ಎಲ್ರಿಗೂ ಜನಗಳಿಗೆ ಶಾಕ್ ಆಗುವಂಥ ವಿಚಾರ ಇದು. ಮೋದಿಯವರು ಮೊನ್ನೆ ತಾನೇ ಸಡನ್ನಾಗಿ ಒಂದು ವಿಡಿಯೋ ಮಾಡಿ ಹೇಳಿದ್ರು. ಅದೇನಪ್ಪ ಅಂತಂದರೆ, ಅವ್ರು ಹೇಳ್ತಾರೆ ಚಿನ್ನ ತಗೊಳ್ಳೋದು ಕಡಿಮೆ ಮಾಡಿ, ಎಲೆಕ್ಟ್ರಿಕ್ ಗಾಡಿ ಯೂಸ್ ಮಾಡಿ, ಪೆಟ್ರೋಲ್ ಡೀಸೆಲ್ ಸ್ವಲ್ಪ ಉಳಿತಾಯ ಮಾಡಿ, ಎಲೆಕ್ಟ್ರಿಸಿಟಿ ಉಳಿತಾಯ ಮಾಡಿ ಅಂತ. ಒಳ್ಳೆಯದೇ ಮಾಡುವ. ಆದರೆ ಇವೆಲ್ಲ ನಿಮ್ಮ ಕಡೆಯವ್ರಿಗೆ ನಿಮ್ಮ ಪಕ್ಷದವ್ರಿಗೆ ಅನ್ವಯ ಆಗಲ್ವಾ ಅನ್ನೋದೊಂದು ಅನುಮಾನ ನನಗೆ. ಯಾಕೆಂದರೆ ಮೀಡಿಯಾಗಳ ಮುಂದೆ, ಕ್ಯಾಮ್ರಾ ಮುಂದೆ ಮಾತ್ರ ಹೂ ಅಂತ ಮಾಡ್ತೀರಾ, ಸೈಕಲ್ ಹೊಡಿತೀರಾ, ಬೈಕ್ ಹೊಡಿತೀರಾ, ಎಲ್ಲ ಮಾಡ್ತೀರಾ. ಆಮೇಲೆ ಮತ್ತೆ ಅದೇ ಎಸ್ಕಾರ್ಟು, ಅದೇ ಕಾರ್ಗಳು ಹಂಗೆ ಹೋಗುತ್ತೆ. ನಿಮ್ಮ ಪಕ್ಷದವರಾಗಿರ್ಬೋದು, ಈಗ ನೀವು ಕೂಡ ಫಾರಿನ್ ಟೂರಲ್ಲಿ ಇದ್ದೀರಾ ಅಂತ ಹೇಳಲಾಗುತ್ತೆ. ಇರಲಿ. ಈಗ ಸದ್ಯಕ್ಕೆ ಅವರು ಹೇಳಿರುವಂಥದ್ದು ವಿಚಾರ, ಈಗ ನೆದರ್ಲ್ಯಾಂಡ್ಸಲ್ಲೂ ಕೂಡ ಇವಾಗ ಮಾತಾಡಿರುವಂಥದ್ದು ಏನಪ್ಪ ಅಂತಂದರೆ, ಇದೇ ರೀತಿ ಮುಂದುವರೆದ್ರೆ, ಈ ಯುದ್ಧ ಹೀಗೆ ಮುಂದುವರೆದ್ರೆ ತೀವ್ರವಾದ ಬಡತನ ಎದುರಾಗ್ಬೋದು, ತೀವ್ರವಾದ ಬಡತನ ಎದುರಾಗುತ್ತೆ ಅಂತ ಕೂಡ ಎಚ್ಚರಿಸಿದ್ದಾರೆ. ನಮ್ಮ ಭಾರತಕ್ಕೆ ನೆದರ್ಲ್ಯಾಂಡ್ಸಿಗಲ್ಲ, ನೆದರ್ಲ್ಯಾಂಡ್ಸಲ್ಲೂ ಹೇಳಿರುವಂಥದ್ದು ನರೇಂದ್ರ ಮೋದಿಯವರು. ಪೆಟ್ರೋಲ್ ಡೀಸೆಲ್ ಬೆಲೆ 150 ರೂಪಾಯಿ ಗಂಟ ದಾಟಿದ್ರೂ ಕೂಡ ಆಶ್ಚರ್ಯಪಡಬೇಕಾಗಿಲ್ಲ. ಇನ್ನು ಚಿನ್ನ 10 ಗ್ರಾಮ್ಗೆ 2 ಲಕ್ಷ ಮುಟ್ಟಿದ್ರು ಕೂಡ ಆಶ್ಚರ್ಯಪಡಬೇಕಾಗಿಲ್ಲ. ನೀವು ಗಮನ ನೋಡಿಬೇಕಾದ್ರೆ ಪೆಟ್ರೋಲ್ ಡೀಸೆಲ್ ಅವ್ರು ಹೇಳಿದ ದಿನದಿಂದ ಮಾರಿದೇನೆ ರೈಸ್ ಆಯಿತು. ಇವತ್ತು ಕೂಡ ರೇಟ್ ಜಾಸ್ತಿ ಆಯಿತು. ನಾಳಿಗೂ ಆಗುತ್ತೆ, ಮುಂದಿನ ವಾರನೂ ಆಗುತ್ತೆ. ಡಾಲರ್ ಕೂಡ ಈಗ 96-97 ರೂಪಾಯಿ ಹತ್ತಿರ ಮುಟ್ಟಾಗಿದೆ. 120, 115, 110 ರೂಪಾಯಿ ಗಂಟನೂ ಡಾಲರ್ಸ್ ಕೂಡ ಹೋಗ್ಬೋದು, ಇನ್ನೂ ಜಾಸ್ತಿನೂ ಹೋಗ್ಬೋದು ಅಂತಲೂ ಕೂಡ ಈಗಾಗಲೇ ಹೇಳಲಾಗ್ತಾ ಇದೆ. ಹಾಗಾಗಿ ಸ್ವಲ್ಪ ಭಾಳ ಹುಷಾರಾಗಿ ನಾವು ಇನ್ನೇನು ಮಾಡೋಕ್ಕಾಗುತ್ತೆ. ನಾವು ಇನ್ನೇನು ಎಲೆಕ್ಟ್ರಿಕ್ ಕಾರ್ ತಗೊಳಕ್ಕಾಗುತ್ತೆ. ಎಲೆಕ್ಟ್ರಿಕ್ ಕಾರ್ ಬೆಲೆ 20 ಲಕ್ಷ ರೂಪಾಯಿ ಇದೆಯಪ್ಪ. 20 ಲಕ್ಷ ರೂಪಾಯಿಗೆ ಎಲ್ಲಿ ತರಕಾಗುತ್ತೆ? ದುಡ್ಡು ಬೇಕಾದಾಗ 20 ಲಕ್ಷ ಕಾರ್ ತರೋದಕ್ಕೆ. ಈಗ ಪ್ರಧಾನಮಂತ್ರಿಗಳೇನೋ ಹೇಳ್ಬಿಟ್ರು, ಏನಂತ ಇದನ್ನು ತಗೊಂಬನ್ನಿ, ಎಲೆಕ್ಟ್ರಿಕ್ ಕಾರ್ ಯೂಸ್ ಮಾಡಿದ್ವಿ. ಎಲೆಕ್ಟ್ರಿಕ್ ಕಾರಿಗೆ ದುಡ್ಡು ಯಾರು ಕೊಡ್ತಾರೆ? ಏನು ಸರ್ಕಾರ ಕೊಡುತ್ತಾ? ಎಲ್ಲ ಸೆಂಟ್ರಲ್ನವ್ರೇನೋ ಸಬ್ಸಿಡಿ ಕೊಡ್ತೀರಾ? 10 ಲಕ್ಷದ ಬಂಡವಾಳ ಬಿಟ್ಟು ಕಾರ್ ತರೋಣ ಅಂದರೆ ಇಲ್ಲಪ್ಪ, ಏನೂ ಮಾಡಲ್ಲ. ಸುಮ್ಮನೆ ತಗೊಂಬನ್ನಿ, ಮಾಡ್ಕೊಳ್ಳಿ ಕಾರು ಅಂತೀರ. ಅದ್ರ ಬದಲು ಪೆಟ್ರೋಲ್ ಡೀಸೆಲ್ ಒಂದು 20-30 ರೂಪಾಯಿ ಪೆಟ್ರೋಲ್ ಒಂದು ಚೂರು ಹೋಗ್ಕೊಂಡು ಒಂದು 2 ಕಿಲೋಮೀಟರ್ ಬೇಕಾದ್ರೆ ಅದನ್ನೇ ಹೋಗ್ಕೊಂಡಿದ್ದಂಗೆ ಆಗಿಬಿಡುತ್ತೆ ಬಿಡಿ. ಸುಮ್ಮನೆ ಯಾಕೆ ಅಲ್ವಾ? ಹಾಗಾಗಿ ಬಡವರು ಕಷ್ಟ, ಸಾಮಾನ್ಯ ವರ್ಗದವ್ರ ಕಷ್ಟ ಯಾವುದೇ ಕಾರಣಕ್ಕೂ ನನ್ನ ಪ್ರಕಾರ ಈ ಸೆಂಟ್ರಲ್ನವರಿಗೆ ಅರ್ಥ ಆಗಲ್ಲ ಅನ್ಸುತ್ತೆ. ರಾಜ್ಯ ಕಾಂಗ್ರೆಸ್ಗೆ ಸಂಬಂಧಪಟ್ಟಿದ್ದಾರೆ, ರಾಜ್ಯದವ್ರಿಗೆ ಹೇಳ್ಬೋದು. ಇತ್ತು ರಾಜ್ಯದವ್ರಿಗೆ ಸಂಬಂಧಪಟ್ಟಿದ್ದು ಸೆಂಟ್ರಲ್ಗೆ ಸಂಬಂಧಪಟ್ಟಿರೋದ್ರಿಂದ ಹೌದು, ಇರಾನಲ್ಲಿ ಯುದ್ಧ ಆಗ್ತಾ ಇದೆ. ಅಲ್ಲಿ ಇದರಿಂದ ನಮ್ಮ ದೇಶ ಮಾತ್ರ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಇದು ಸಮಸ್ಯೆ ಎದುರಾಗಿದೆ. ಆದರೆ ಆ ಬಿಕ್ಕಟ್ಟನ್ನು ನಿಭಾಯಿಸೋ ಶಕ್ತಿ ಇರಬೇಕಲ್ಲ ನಮಗೆ. ಬಿಕ್ಕಟ್ಟನ್ನು ನಿಭಾಯಿಸೋ ಶಕ್ತಿ ಇರಬೇಕಿತ್ತಲ್ಲ. ಅದನ್ನು ಬಿಟ್ಬಿಟ್ಟು ನೀವು ಊಟ ಮಾಡೋದನ್ನು ಬಿಟ್ಬಿಡಿ, ತಿಂಡಿ ಮಾಡೋದನ್ನೇ ಬಿಟ್ಬಿಡಿ, ನಿದ್ದೆ ಮಾಡೋದನ್ನೇ ಬಿಟ್ಬಿಡಿ ಅಂದರೆ ಹೆಂಗೆ? ಏನೋ ನಮ್ಮ ಪುಣ್ಯ ಜೀವ ಬಿಟ್ಬಿಡಿ ಅಂತ ಹೇಳಿಲ್ಲ, ಅಷ್ಟೇ ನಮ್ಮ ಪುಣ್ಯ ಅನ್ಕೋಬೇಕು. ಏನಾದರೂ ಆಗಲಿ ಅತ್ಲಾಗೆ ಅಂತೇಳಿ ಈಗ ಪೆಟ್ರೋಲು ಡೀಸೆಲು ಅಂದರೆ ಅವ್ರು ಹೇಳ್ತಾರೆ ಏನಾದರೂ 4-5 ಕಾರ್ಗಳನ್ನ ಓಡಿಸೋ ಬದಲು ಒಂದೊಂದು ಕಾರ್ 2 ಕಾರ್ನ ಯೂಸ್ ಮಾಡ್ಕೊಳ್ಳಿ. ಮತ್ತು ಈಗ ಕಾರ್ ಹೋಗೋ ಕೆಲಸಗಳು ಸಾಧ್ಯ ಆದಷ್ಟು ಬೈಕಲ್ಲಿ ಮುಗಿಸ್ಕೊಳ್ಳಿ. ಎಲೆಕ್ಟ್ರಿಕ್ ಗಾಡಿ ತಗೊಳ್ಳಿ. ಎಲೆಕ್ಟ್ರಿಕ್ ಗಾಡಿ ತಗೊಳಕ್ಕಾಗಲ್ಲ ಬಿಡ್ರಿ. ಎಲೆಕ್ಟ್ರಿಕ್ ಗಾಡಿ ತಗೊಂಬಂದು ಮಾಡೋದಕ್ಕಲ್ಲಿ ಎಲೆಕ್ಟ್ರಿಕ್ ಕಾರ್ಗಳಿಗೆ ಬಂಡವಾಳ ಕೊಡೋರು ಯಾರು? ಎಲೆಕ್ಟ್ರಿಕ್ ಕಾರ್ಗಳಿಗೆ ಅಷ್ಟು 15-20 ಲಕ್ಷ ಗಂಟ. ಸುಮ್ಮನೆ ಅವೆಲ್ಲ ಆಗ್ದಿರೋ ಕಥೆಗಳು. ಅವ್ರು ಏನೋ ಒಂದು ನಾನು ಹೇಳ್ತೀನಿ, ಏನೋ ಒಂದು ಮಾತಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಕಷ್ಟ ಇದೆ. ಮತ್ತು ನೀವು ನೋಡಿದ್ರೆ ನಾವು ವಿದೇಶ ಪ್ರವಾಸನೆಲ್ಲ ರದ್ದು ಮಾಡಿ ನೀವು ನಮಗೆ ಹೇಳ್ತಾರೆ. ನೀವು ನೋಡಿದ್ರೆ ವಾರದಲ್ಲಿ 5 ದಿನ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ವಿದೇಶ ಪ್ರವಾಸದಲ್ಲಿ ಇರ್ತಿದ್ದೀರ. ಏನಪ್ಪ, ನಿಮಗೆ ಒಂದು ರೂಲ್ ಇದೆಯೋ, ನಮಗೆ ಒಂದು ರೂಲ್ಸು ಅದಿದೆ. ಅದು ಮಾಮೂಲಿ, ನಮ್ಮದು ಏನು ಮಾಡೋಂಗಿಲ್ಲ. ನಮ್ಮ ದೇಶ ಕಂಡ್ರಿ ಇದು, ನಮ್ಮ ದೇಶ. ನಮ್ಮ ಜಮೀರ್ ಅಹಮದ್ ಖಾನ್ ಹೇಳ್ತಾರಲ್ಲ, ಆವೇಲೆ ಹೇಳ್ಕೊ, ನಮ್ಮ ದೇಶ ಕಂಡ್ರಿ ಇದು, ನಮ್ಮ ದೇಶ ಕಂಡ್ರಿ ಅಂತ. ನಾವು ಆಯ್ಕೆ ಮಾಡೋದು ರಾಜಕಾರಣಿಗಳು ಅಂಥವ್ರು ಆಗೋಗ್ಬಿಟ್ಟಿದ್ದೀವಿ. ಏನಿಲ್ಲ, ಮುಂದಿನ ಬಾರಿ ಬರೋಂಥ ML ಎಲೆಕ್ಷನ್ ಆಗಿರ್ಬೋದು, ಸೆಂಟ್ರಲ್ ಎಲೆಕ್ಷನ್ ಆಗಿರ್ಬೋದು, ಭಾರಿ ಬದಲಾವಣೆ ತರೋದು ಕೆಲಸ ಮಾಡ್ರಪ್ಪ. ಸಾಕು, ಈ ಸರ್ಕಾರಗಳ ಸವಾಸ ಸಾಕು. ಮತ್ತು ನಮ್ಮ ರಾಜ್ಯದಲ್ಲಿ ಹೊಸ ಪಕ್ಷಗಳಿಗೆ ಸಪೋರ್ಟ್ ಮಾಡೋದನ್ನು ನೋಡಿ, ಅಷ್ಟೇ ನಾನು ಹೇಳೋದು. ಇಂಥ ಪಕ್ಷ ಅಂತ ಹೇಳೋದು ಪ್ರಾದೇಶಿಕ ಪಕ್ಷಗಳಿಗೆ, ಬೇರೆ ಬೇರೆ ಪಕ್ಷಗಳಿಗೆ ಸಪೋರ್ಟ್ ಮಾಡೋದನ್ನು ಒಂಚೂರು ನೋಡಿ, ಏನಾದ್ರು ಒಂದು ಬದಲಾವಣೆ ಆಗ್ಬೋದೇನೋ.